ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು JCB ಚರಣ್ ಬ್ಲಾಗ್ಸ್. ಇವತ್ತು JCB ಮತ್ತು ಟ್ರ್ಯಾಕ್ಟರ್ ಕೆಲಸ ಏನು ಇರಲಿಲ್ಲ, ಹಾಗಾಗಿ ಜಮೀನ್ ಹತ್ರ ಸ್ವಲ್ಪ ಕಲ್ಲಾಯಣ ಅಂತ ಬಂದಿದ್ವಿ. ಕಲ್ಲು ಮತ್ತು ಸ್ವಲ್ಪ ಸೋಸ್ಬೇಕಾಗಿತ್ತು, ಕಾಲು ಸೋಸ್ಬೇಕಾಗಿತ್ತು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಹಾಗಾಗಿ ನೋಡಿ, ಒಂದು 2-3 ದಿವಸದಿಂದ ಮಳೆ ಬಂದು ಫುಲ್ ಯಾವ ಥರ ಆಗಿದೆ ಅಂತ, ಕಾಲಿಟ್ಟರೆ ಉಣ್ಕೊಳ್ತಾ ಇದೆ, ಆ ಥರ ಆಗಿದೆ. ಇದು ಕಲ್ಲು ಗುಡೆ ಮಾಡಿದ್ದೀವಲ್ಲ, ಈ ಕಲ್ಲುಗಳೆಲ್ಲನೂ ಆಯ್ದುಬಿಟ್ಟು ಸೈಡಿಗೆ ಹಾಕಬೇಕು. ಸ್ವಲ್ಪ ಬಿಸಿಲು ಬಂದು ಡ್ರೈ ಆದಮೇಲೆ ರೂಟ್ ಹೊಡಿಬೇಕು. ಗೆಣಸು ಕಿತ್ತ ಮೇಲೆ ಯಾವ ಥರ ಕಾಣ್ತಾಯಿದೆ ಅಂತ ನೋಡಿ. ನಮ್ಮ ಅಮ್ಮನ ನಿಂತಿದ್ದಾರೆ ನೋಡಿ ಇಲ್ಲಿ ಕಲ್ಲು ಯಾಕೆ. ತೆಂಗಿನ ತೋಟದ ಹತ್ರ ಬಂದಿದೆ ಇವಾಗ ತಾನೆ. ಅದು ಕೆಳಗಡೆಯಿಂದ ಮೇಲ್ಗಡೆ ಬಂದಿದ್ದಷ್ಟೇ. ನೋಡಿರಿ ತೆಂಗಿನ ಮರಗಳು, ಮತ್ತು ಈಚೆ ನೋಡಿರಿ, ಇದನ್ನು ಬೇರೆಯವ್ರಿಗೆ ಕೊಟ್ಟಿದ್ದೀವಿ. ಈ ಕಡೆ ನೋಡಿ ಜೋಳ ಹಾಕಿದ್ದಾರೆ, ಗೆಣಸು ಹಾಕಿದ್ದಾರೆ ಹೊಲಕ್ಕೆ ನೋಡ್ಬೋದು. ನಾವು ಹಾಗೇ ಸ್ವಲ್ಪ ತೆಂಗಿನಕಾಯಿ ಬೇಕಾಗಿತ್ತು ಮತ್ತು ಎಳ್ನೀರು ಬೇಕಾಗಿತ್ತು, ಕಿತ್ಕೊಂಡು ಹೋಗೋಣ ಅಂತ ಬಂದ್ವಿ. ಎರಡು ದಿವಸದಿಂದ ಮಳೆ ಹೊಡಿತು ಚೆನ್ನಾಗಿ. ಹೊಲ್ದೊಳಗೆ ಓಡಾಡ್ಬೋದು, ಗದ್ದೆ ಒಳಗಡೆ ಓಡಾಡೋಕ್ಕಾಗಲ್ಲ. ನೋಡಿ ಇಲ್ಲಿ ಪಿಂಕ್ಲರೆಲ್ಲ ಹಾಕಿದ್ದಾರೆ. ಇಲ್ಲಿ ತೆಂಗಿನ ಮರಗಳು, ನಮ್ಮ ಅಮ್ಮನಲ್ಲೇ ಬರ್ತವ್ರೆ. ಲೈಟಾಗಿ ಬಿಸಿಲು ಹೊಡಿತಾ ಇದೆ ಇವಾಗ ತಾನೆ. ಇನ್ನೇನು ಸಂಜೆ ಆಗ್ತಾ ಬಂತು. ನಾವು ಸ್ವಲ್ಪ ತೆಂಗಿನಕಾಯಿ ಮತ್ತು ಎಳ್ನೀರು ಕಿತ್ಕೊಂಡು ಹೋಗ್ತೀವಿ. ನಾವು ತೆಂಗಿನ ಮರಗಳೆಲ್ಲ ಬೇರೆಯವ್ರಿಗೆ ಕೊಟ್ಟಿರೋದ್ರಿಂದ ಸರಿಯಾಗಿ ಮೇಂಟೈನ್ ಮಾಡ್ದಲೇ ಸರಿಯಾದ ಫಸಲಿಲ್ಲ. ಕಾಯಿಗಳು ಮತ್ತು ಎಳ್ನೀರುಗಳು ಸರಿಯಾಗಿ ಬಿಟ್ಟಿಲ್ಲ. ಕೆಳಗಡೆ ಬೇರೆ ಬಿಡಿಸ್ಬಿಟ್ಟು ಸುತ್ತಲೂ ಸ್ವಲ್ಪ ಕವಲೆ ಥರ ಮಾಡಿ ರೌಂಡಿಗೆ ನೀರು ಹಾಯಿಸ್ಬೇಕು. ಬೇರೆಯವ್ರಿಗೆ ಕೊಟ್ಟಿರೋದ್ರಿಂದ ಅವ್ರೇನು ಸರಿಯಾಗಿ ಮೇಂಟೈನೇ ಮಾಡಿಲ್ಲ ನೋಡಿ. ಎಲ್ಲಿ ನೋಡಿದ್ರು ಸರಿಯಾಗಿ ಕಾಯಿ ಮತ್ತು ಎಳ್ನೀರು ಕಾಣಿಸ್ತಾನೆ ಇಲ್ಲ. ಅದಕ್ಕೆ ಮನೆಯವ್ರು ಮೇಂಟೈನ್ ಮಾಡ್ದಂಗೆ ಬೇರೆಯವ್ರು ಮೇಂಟೈನ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳೋದು ಅದಕ್ಕೇ. ಮತ್ತು ಇಷ್ಟೇ ಕಷ್ಟ ಆದ್ರೂ ನಾವೇ ಮಾಡಬೇಕು. ಮತ್ತು ಕೆಳಗಡೆದೆಲ್ಲ ನಾವೇ ಮಾಡಿರೋದು. ಈ ಮೇಲ್ಗಡೆ ತೋಟದ ಹೊಲದ ಮಾತ್ರ ಬೇರೆಯವ್ರಿಗೆ ಕೊಟ್ಟಿರೋದು ಅಷ್ಟೇ. ನಮ್ಮ ಬೋರ್ ನೋಡಿ, ಇದು ಒಳ್ಳೆ ನೀರು ಬರುತ್ತೆ, ತುಂಬ ಹಳೆ ಬೋರು. ಎಷ್ಟು ವರ್ಷ ಆಗಿರೋದು ಅದಕ್ಕೆ? 12 ವರ್ಷದ ಬೋರ್ ಇದು. ಒಳ್ಳೆ ಬೋರ್, ಚೆನ್ನಾಗಿ ನೀರು ಬರುತ್ತೆ. ಮತ್ತು ಇದು ನೋಡಿ ಮೀಟ್ರ್ ಬಾಕ್ಸು, ಇದನ್ನು ಸರಿಯಾಗಿ ಮೇಂಟೈನ್ ಮಾಡ್ದಲೇ ನೋಡ್ರಿ ಇಲ್ಲಿ ಇದ್ರದ್ದು ಕ್ಯಾಪ್ ಹೊರಗಡೆದು ಆಫ್ ಆನ್ ಮಾಡೋದು ಯಾವ ಥರ ಬಿಸಾಕಿದ್ದಾರೆ ಅಂತ. ಸರಿಯಾಗಿ ಮೇಂಟೆನೆನ್ಸ್ ಇಲ್ಲ. ಜಮೀನೆಲ್ಲ ನೋಡಿಕೊಂಡು ಇವಾಗ ಸ್ವಲ್ಪ ಬೇರೆ ಕೆಲಸ ಇತ್ತು ಅಂತ ಹೊರಟಿದ್ದೀವಿ. ಸ್ವಲ್ಪ ಬೇರೆ ಕಡೆ ಹೋಗ್ಬೇಕಾಗಿತ್ತು. ಇವಾಗ ಇಲ್ಲ ಕಲ್ಲೆಲ್ಲ ಆಯ್ದಿದ್ದೀವಿ. ಮತ್ತು ಒಂದು ರೌಂಡ್ ತೆಂಗಿನ ತೋಟದ ಹತ್ರ ಹೋಗಿ ಬಂದ್ವಿ, ಹೋಗ್ತಾಯಿದ್ದೀವಿ. ಸ್ವಲ್ಪ ಹೊರಗಡೆ ಬೇರೆ ಕೆಲಸ ಇದೆ. 2 ದಿವಸ ಮುಂಚೆ ತುಂಬ ನೀರಿತ್ತು ಚಾನಲಲ್ಲಿ. ಇವಾಗ ನೋಡಿ ಎಷ್ಟೊಂದು ಕಮ್ಮಿ ಆಗಿದೆ ಅಂತ. ತುಂಬ ಅಂದರೆ ಫುಲ್ ಅಲ್ಲಿ ಕಾಂಕ್ರೀಟ್ 8 ಗಂಟೆ ಇತ್ತು ನೀರು, ಫುಲ್ ಡೌನ್ ಆಗಿದೆ ನೀರು ಮೋಸ್ಟ್ಲಿ